ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ, ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 1-2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? 4 ದಿನ ಆಯ್ತು, 4 ದಿನ ಆಯ್ತು ನನ್ನ ಅಜೆಂಡಾ ಮಾಡಿದ್ರೆ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೋಡಿದೀವಿ ನಾವು. ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ, ಅವ್ರು ನಡೆಸಬೇಕು ಅಸೆಂಬ್ಲಿನ. ನಡೆಸಕ್ಕಾಗಲ್ಲ. ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಸ್ತಾಪ ಈ ತರ ಮಾಡಿ ಚರ್ಚೆಗಿಂತೆಲ್ಲ ತರೋದು ಮುಂದಕ್ಕಾಗೋದು 4 ದಿನ ನಡೆದು ಬೆಳಗಾವಿಯಲ್ಲಿ. ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ, ರೋಡಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಒಂದ್ ಸೆಕೆಂಡ್ ಅಪೋಸಿಷನ್ ಬೇಕಿಲ್ಲ. ಈಗ ಒಂದ್ ಸೆಕೆಂಡ್ ಈ ತರ ಒಂದ್ ಸೈಡ್ ಆಗಿ ನಡೆಸೋದು. ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ರೀತಿಯಲ್ಲಿ ನೋಡಿ. ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರೆ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ. ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿದ್ವಲ್ಲ. ಈಗ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಕೃಷ್ಣ ಸಬ್ಜೆಕ್ಟ್ ಅದಕ್ಕೆ ಮಾತಾಡೋದು ಪ್ರತಿಪಕ್ಷ ನಾಯಕ ಹೌದು. Ashwavega English News. Coming soon. Your channel, your voice, your trust.